ಬೆಂಗಳೂರು ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕಿನ ಎಲ್ಲಾ ಹಳ್ಳಿಗಳ ಅಂಗನವಾಡಿ ಕಾರ್ಯಕರ್ತೆಯರು ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಜಯಮಂಗಲ, ಸಮೀಕ್ಷೆ ಮಾಡೋದಕ್ಕೆ ಶಿಕ್ಷಕರಿಗೆ ತರಬೇತಿ ನೀಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವುದೇ ತರಬೇತಿ ಇಲ್ಲ. ಸಮೀಕ್ಷೆ ಮಾಡೋದಕ್ಕೆ ಯಾವುದೇ ಗೌರವಧನ ಸಿಗ್ತಾ ಇಲ್ಲ. ಸಿಡಿಪಿಒ ಅವರು ಕಚೇರಿಯಿಂದ ಒತ್ತಾಯ ಮಾಡ್ತಿದ್ದಾರೆ. ಕಾರ್ಯಕರ್ತೆಯರು ಮಾಡುವ ಕೆಲಸ ವಿಳಂಬವಾಗ್ತಿದೆ. ಚಿಕ್ಕ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿಕೊಳ್ಳಲು ತೊಂದರೆ ಆಗ್ತಿದೆ. ಕೂಡಲೇ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಮೀಕ್ಷೆಯಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿದರು. ಮೊದಲು ಟೀಚರ್ಗೆಲ್ಲ ಹಾಕೊಂಡಿದ್ರು, ಟೀಚರ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದು, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವ್ರಿಗೆ ರಜಾನೂ ಕೊಟ್ಟಿದ್ದಾರೆ. ಟ್ರೈನಿಂಗ್ ಮಾಡಬೇಕು, ಇದು ಜನಗಣತಿ ಮಾಡಬೇಕು ಅಂತ. ಆದರೆ ಅವರು ಮಾಡಿದ್ದಾರೆ. ಕೆಲವರೆಲ್ಲ ಬೇರೆ ಅದೇ ಊರಿನ ಟೀಚರ್ಸ್ಗೆ ಅದೇ ಊರ ಗ್ರಾಮನೇ ಕೊಟ್ಟಿದ್ರೆ ಅವ್ರು ಕರೆಕ್ಟಾಗಿ ಮಾಡ್ತಿದ್ರು ಏನೋ. ಬೇರೆ ಬೇರೆ ಕಡೆಯಿಂದ ಬಂದಿರೋ ಟೀಚರ್ಸ್ಗೆಲ್ಲ ಬೇರೆ ಊರುಗಳು ಕೊಟ್ಬಿಟ್ಟಿದ್ದಾರೆ. ಆದ ಕಾರಣ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಬರ್ತಾರೆ, ಬೆಳಗ್ಗೆ ಮಾಡ್ಕೊತಾರೆ, ಮತ್ತೆ ಸಾಯಂಕಾಲ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಮನೆಗಳು ಅವರು ಮಾಡೋಕ್ಕಾಗಿಲ್ಲ, ಬಿಟ್ಬಿಟ್ಟಿದ್ದಾರೆ. ಇವಾಗ ಇವ್ರೇನು ಮಾಡ್ತಾ ಇದ್ದಾರೆ, ಮೊದಲೇ ನಾವು ಅಂಗನವಾಡಿ ಟೀಚರ್ಸ್ಗೆ ನಮ್ಮ ಯಾವ ಮನೆ ಹೆಂಗಿದೆ, ಯಾರು ಯಾವ ಮನೇಲಿ ಯಾವ ಮಕ್ಕಳಿದ್ದಾರೆ, ಎಷ್ಟು ಜನ ಇದ್ದಾರೆ ಅವೆಲ್ಲ ನಮಗೆ ಗೊತ್ತಿರುತ್ತೆ. ಈ ಜಾತಿ ಜನಗಣತಿನ ನಮ್ಮದೇ ಕೊಟ್ಟಿದ್ರೆ ನಾವೇ ಮಾಡ್ತಾ ಇದ್ವಿ. ಆದರೆ ಅವರು ಟೀಚರ್ಸ್ಗೆಲ್ಲ ಕೊಟ್ಟು ಅದ್ರ ಗೌರವಧನ ಹಣ ಅವ್ರಿಗೆ ಕೊಡ್ತಾರೆ. ಅದನ್ನು ಬಿಟ್ಬಿಟ್ಟು ನಮಗೆ ಇವಾಗ ಇವರೆಲ್ಲ ಮಾಡಿ ಬಿಟ್ಟಿರೋದನ್ನ ನಮಗೆ ಹೇಳ್ತಾ ಇದ್ದಾರೆ ಮಾಡ್ರಿ ಅಂದ್ಬಿಟ್ಟು. ಚಿಕ್ಕಬಳ್ಳಾಪುರ ಜಿಲ್ಲಾ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ, ಸಮೀಕ್ಷೆ ಮಾಡುವ ಶಿಕ್ಷಕರು ರಜೆ ಮೇರೆಗೆ ಪ್ರವಾಸ ಕೈಗೊಂಡಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 140 ಶಿಕ್ಷಕರು ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಲು ಮೆಡಿಕಲ್ ಸರ್ಟಿಫಿಕೇಟ್ ಪಡೆದು ಹೊರ ರಾಜ್ಯಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಲು ಕೆಲ ಶಿಕ್ಷಕರು ಪ್ರವಾಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಗೌರಿಬಿದನೂರು ತಹಶೀಲ್ದಾರ್ ಅರವಿಂದ್ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಮೀಕ್ಷೆಗೆ ಸಹಾಯ ಮಾಡಿ ಅಂತ ಹೇಳಿದ್ದೇವೆ. ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ. ಸಮೀಕ್ಷೆ ವೇಳೆ ಹೊರ ರಾಜ್ಯಗಳಿಗೆ ಪ್ರವಾಸ ಕೈಗೊಂಡ ಶಿಕ್ಷಕರ ವಿರುದ್ಧ ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದ್ದಾರೆ. ನಮ್ಮಲ್ಲಿ ಪಾಪ್ಯುಲೇಷನ್ ಕವರೇಜ್ನ ಮಾಡಿಸೋದಕ್ಕೆ ಅಂಗನವಾಡಿ ಕಾರ್ಯಕರ್ತರ ಹೆಲ್ಪ್ ಕೇಳಿದೆ. ಅದನ್ನು ಈಗ ಸಾಹೇಬರು ಕೂಡ ಹೇಳಿದರೆ ಹೆಲ್ಪ್ನ ಮಾಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾವು ಏನಿದೆಯೋ ಅದನ್ನು ಚೆಕ್ ಮಾಡಿಸ್ತೀವಿ. ಬಗ್ಗೆ ಅದನ್ನು ನಮ್ಮ ಗಮನಕ್ಕೆ ತರ್ತೀವಿ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು.